ಡೆಂಗಿ ಬಾಧಿಸ್ತಾ ಇದೆ. ಹೀಗಾಗಿ ಖುದ್ದು ಆರೋಗ್ಯ ಸಚಿವರು ಇವತ್ತು ಫೀಲ್ಡಿಗಿಳಿದು ನಿನ್ನೆ ಫೀಲ್ಡಿಗಿಳಿದು ಡೆಂಗಿ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಡೆಂಗಿ ಸ್ಫೋಟ, ಫೀಲ್ಡ್ಗಿಳಿದ ಆರೋಗ್ಯ ಸಚಿವರು. ರಾಜ್ಯದಲ್ಲಿ 11,000 ಗಡಿ ದಾಟಿದ ಮಹಾಮಾರಿ. ಮಳೆ, ನಿಂತ ನೀರು, ಈಡಿಸ್ ಸೊಳ್ಳೆ, ಡೆಂಗಿ ಸ್ಫೋಟ, ಸರ್ಕಲ್ ರೀತಿಯಲ್ಲಿ ಡೆಂಗಿ ಪ್ರಕರಣಗಳು ಸದ್ಯ ಹೆಚ್ಚಾಗ್ತಿದೆ. ರಾಜ್ಯದಲ್ಲಿ 11,000 ಗಡಿ ದಾಟಿದ ಡೆಂಗಿ ಕೇಸ್ ಜನರ ಮನಸ್ಸಿನಲ್ಲಿ ಭೀತಿ ಹುಟ್ಟಿಸಿದೆ. ಡೆಂಗಿಗೆ ಈಗಾಗಲೇ 8 ಮಂದಿ ಬಲಿಯಾಗಿದ್ದು, ಮಹಾಮಾರಿ ಕಟ್ಟಿಹಾಕಲು ಆರೋಗ್ಯ ಇಲಾಖೆ ಹರಸಾಹಸ ಪಡ್ತಿದೆ. ಈ ಮಧ್ಯೆ ಖುದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಫೀಲ್ಡ್ಗಿಳಿದು ಡೆಂಗಿ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ನಗರದಲ್ಲಿ ಫೀವರ್ ಕ್ಲಿನಿಕ್ ಓಪನ್. ಚಿಕಿತ್ಸೆಗೆ ನೋಡಲ್ ಅಧಿಕಾರಿಗಳ ನೇಮಕ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಡೆಂಗಿ ಹರಡುವಿಕೆಗೆ ಅನುಕೂಲಕರ ವಾತಾವರಣ ಕಲ್ಪಿಸಿದೆ. ನಿಂತ ನೀರಿನಲ್ಲಿ ಲಾರ್ವಾ ಸಂತತಿ ಬೆಳೆಯುತ್ತಿದೆ. ಸಾಮಾನ್ಯ ಜ್ವರ ಎಂದು ಆಸ್ಪತ್ರೆಗೆ ಬರುವ ಸಾಕಷ್ಟು ಜನರಿಗೆ ಡೆಂಗಿ ಪಾಸಿಟಿವ್ ಕಂಡುಬರುತ್ತಿದೆ. ಹೀಗಾಗಿ ಚಿಕಿತ್ಸೆಗೆ ನಗರದಲ್ಲಿ ಫೀವರ್ ಕ್ಲಿನಿಕ್ ಓಪನ್ ಮಾಡಲಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ನೋಡಲ್ ಅಧಿಕಾರಿಗಳ ನೇಮಕ ಮಾಡಲಾಗಿದೆ. ಡೆಂಗಿ ಇನಿಷಿಯಲಿ ಜ್ವರ ಇದ್ದಾಗ ಅಷ್ಟೊಂದು ಕಾಂಪ್ಲಿಕೇಶನ್ ಇರೋದಿಲ್ಲ. ಕಾಂಪ್ಲಿಕೇಶನ್ಗೆ ಹೋಗುವಂಥದ್ದು 3-4 ದಿನದ ಮೇಲೆ. ಜ್ವರ ಕಮ್ಮಿ ಆದ ಮೇಲೆ ಕಾಂಪ್ಲಿಕೇಶನ್ ಹೆಚ್ಚಾಗುತ್ತಾ ಹೋಗುತ್ತದೆ. ಕಾಂಪ್ಲಿಕೇಶನ್ ಅಂದರೆ ರಕ್ತದ ಒತ್ತಡದಲ್ಲಿ ಕುಸಿತವಾಗುವುದು, ಪ್ಲೇಟ್ಲೆಟ್ ಕಣ ಕಮ್ಮಿ ಆಗುವುದು. ಫಸ್ಟ್ 2 to 3 ಡೇಸ್ಗೆ ಪ್ಲೇಟ್ಲೆಟ್ ಕಣ ನಾರ್ಮಲಲ್ಲೇ ಇರುತ್ತದೆ. ಜ್ವರ ಕಮ್ಮಿ ಆದ ಮೇಲೆ ಪ್ಲೇಟ್ಲೆಟ್ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. BP, ಒಬ್ಬೊಬ್ಬರಿಗೆ ರಕ್ತದ ಒತ್ತಡದಲ್ಲಿ ಕುಸಿತ ಬರ್ಬೋದು. ಡೆಂಗು ಹೆಮರೇಜಿಕ್ ಶಾಕ್ ಅಂತ ಹೇಳ್ತೀವಿ. ಡೆಂಗಿ ಟ್ರೀಟ್ಮೆಂಟ್ಗೆ ಅಂತ ಪ್ರತ್ಯೇಕ ಬೆಡ್ ವ್ಯವಸ್ಥೆಗೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಕೆಸಿ ಜನರಲ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ ಸೇರಿ 5 ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸ್ನಲ್ಲಿ ಟಿಕೆಟ್ ಕೊಡದೆ ಕಳ್ಳಾಟವಾಡಿ ಪ್ರಯಾಣಿಸುವವರನ್ನ ನೋಡಿದ್ದೀರಾ? ಆದರೆ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಬಸ್ಸನ್ನೇ ಕಳವು ಮಾಡಿರೋದನ್ನ ಕೇಳಿದ್ದೀರಾ? ಅಂತಹ ಒಂದು ಘಟನೆ ಚಿತ್ರದುರ್ಗದಲ್ಲಿ ನಡೆದು ಹೋಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಚಿತ್ರದುರ್ಗದಲ್ಲಿ ರಾತ್ರೋರಾತ್ರಿ ಬಸ್ ಅಬೇಸ್. ಖತರ್ನಾಕ್ ಗ್ಯಾಂಗ್ಗೆ ಬಲೆ ಬೀಸಿದ ಪೊಲೀಸ್. ಕದಿಯೋ ಕಳ್ಳರಿಗೆ ಬೈಕು ಅಷ್ಟೇ, ಕಾರು ಅಷ್ಟೇ, ದೊಡ್ಡ ಬಸ್ ಆದ್ರೂ ಅಷ್ಟೇ. ಚಿತ್ರದುರ್ಗ ಖಾಸಗಿ ಬಸ್ ಸ್ಟ್ಯಾಂಡ್ನಲ್ಲಿ ಇಡೀ ಬಸ್ ಅನ್ನೇ ಕಳ್ಳರು ಅಬೇಸ್ ಮಾಡಿದ್ದಾರೆ. ಜುಲೈ 19ರಂದು ನಾಯಕನಹಟ್ಟಿ ಸೈಯದ್ ಅನ್ವರ್ ಬಾಷಾಗೆ ಸೇರಿದ SRE ಬಸ್ ಅನ್ನ ಖದೀಮರು ಕದ್ಕೊಂಡು ಹೋಗಿದ್ದಾರೆ. ಇದೇ ಬಸ್ ಚಿತ್ರದುರ್ಗ ಚಳ್ಳಕೆರೆ ಜಗಳೂರು ಮಾರ್ಗದಲ್ಲಿ ಸಂಚರಿಸ್ತಾ ಇತ್ತು. ಟ್ರಿಪ್ ಮುಗಿಸಿ ರಾತ್ರಿ ವೇಳೆ ಚಿತ್ರದುರ್ಗ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪಾರ್ಕ್ ಮಾಡಲಾಗಿತ್ತು. ಇದಕ್ಕೆ ಹೊಂಚು ಹಾಕಿದ್ದ ಗ್ಯಾಂಗ್ ಬಸ್ ಅನ್ನೇ ಕದ್ದು ಎಸ್ಕೇಪ್ ಆಗಿದೆ. ನಾಯಕಟ್ಟಿ ಓನರ್ ಆದಂಥ ಅನ್ವರ್ ಸಾಹೇಬ್ರದ್ದು ಬಸ್ಸು ಇಲ್ಲೇ ಬಸ್ ಸ್ಟ್ಯಾಂಡ್ ಒಳಗೆ ಪ್ರತಿದಿನ ಸುಮಾರು ಶ್ರೀನಿವಾಸ್ಗಳು ಎಲ್ಲ ಇಲ್ಲೇ ನಿಲ್ಲಿಸ್ತಾರೆ. ರಾತ್ರಿ ಏನಾಗಿದೆ 2:38ಕ್ಕೆ ನನಗೆ ಮನೆಗಿದ್ದಾಗ ನನಗೆ ಫೋನ್ ಹಾಕಿದ್ರು. ಅಲ್ಲಿಂದಲೇ ತಕ್ಷಣ ಬಂದು CC ಕ್ಯಾಮ್ರಾ ಆನ್ ಮಾಡಿ ಚೆಕ್ ಮಾಡಿದಾಗ 2:38ಕ್ಕೆ ಗಾಡಿ ಮೂವ್ ಆಯಿತು. ಮೂವ್ ಆಗಿ ಹೊರಗಡೆ ಹೋಗಿರೋದು ಗೊತ್ತು. ಎಲ್ಲ SP ಅವರಿಗೆ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಸದ್ಯ ಸ್ಪಾಟ್ ವಿಸಿಟ್ ಮಾಡಿರುವ ಪೊಲೀಸರು ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಆ ಮೂಲಕ ಬಸ್ ಪತ್ತೆಗೆ ತನಿಖೆ ನಡೆಸ್ತಾ ಇದ್ದಾರೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಆ ಜಿಲ್ಲೆಯಲ್ಲಿ ಸಾಲು ಸಾಲಾಗಿ ಕೋಟಿ ಅಕ್ರಮಗಳು ಹೊರಬರ್ತಾನೆ ಇದೆ. ಪ್ರವಾಸೋದ್ಯಮ ಇಲಾಖೆ, ಕಾರ್ಮಿಕ ಇಲಾಖೆ ಆಯಿತು, ಈಗ ಜ್ಞಾನದ ಭಂಡಾರ ಗ್ರಂಥಾಲಯದಲ್ಲೂ ಕೂಡ ಕೋಟಿ ಅಕ್ರಮ ಬೆಳಕಿಗೆ ಬಂದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬಾಗಲಕೋಟೆಯಲ್ಲೇ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ.
ಜಿಲ್ಲಾ ಗ್ರಂಥಾಲಯದಲ್ಲೇ ಕೋಟಿ ಕೋಟಿ ಗೋಲ್ಮಾಲ್. ಸುಮಾರು 1,61,00,000 ಅಕ್ರಮದ ಕಮಟು ವಾಸನೆ. ಗ್ರಂಥಾಲಯದಲ್ಲೇ ನಾಡಿಗೆ ಆದರ್ಶರಾದ ನಾಯಕರ ಚರಿತ್ರೆಗಳು, ಸನ್ನಡತೆ, ಪ್ರಾಮಾಣಿಕತೆಯನ್ನ ಬೋಧಿಸುವಂತಹ ಪುಸ್ತಕಗಳು, ಶಾಂತ ರೀತಿಯಲ್ಲಿ ಕೂತು ಅಧ್ಯಯನ ಮಾಡ್ತಾ ಇರುವಂತಹ ಸಾರ್ವಜನಿಕರು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲಾ ಸಾರ್ವಜನಿಕ ಗ್ರಂಥಾಲಯದಲ್ಲಿ. ಜ್ಞಾನ ಭಂಡಾರದಲ್ಲೂ ಈಗ ಕೋಟಿ ಕೋಟಿ ಅಕ್ರಮ ನಡೆದಿರೋ ಆರೋಪ ಕೇಳಿಬಂದಿದೆ. ಬಾಗಲಕೋಟೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ, ಕಾರ್ಮಿಕ ಇಲಾಖೆಯಲ್ಲಿ ಕೋಟಿ ಕೋಟಿ ಅಕ್ರಮ ನಡೆದಿದೆ. ಈ ಬೆನ್ನಲ್ಲೇ ಗ್ರಂಥಾಲಯದಲ್ಲೂ ಕೋಟಿ ಕೋಟಿ ಅಕ್ರಮ ಹೊರಬಿದ್ದಿದೆ. 2020-21, 21-22 ವರ್ಷದ ಆಡಿಟ್ನಲ್ಲಿ ಪುಸ್ತಕ ಖರೀದಿ, ಕರೆಂಟ್ ಬಿಲ್, ಫರ್ನಿಚರ್ ಕೆಲಸಕ್ಕೆ ಬಳಸಿದ 1,61,00,000 ಖರ್ಚಿನ ಬಿಲ್ ಕೊಟ್ಟಿಲ್ಲ. ಇಂದಿನ ಗ್ರಂಥಾಲಯ ಅಧಿಕಾರಿಯಾಗಿದ್ದಂತಹ NS ರೆಬಿನಾಳ ಹಾಗೂ ಇನ್ನೋರ್ವ ಅಧಿಕಾರಿ ಸುನೀಲ್ಗೆ ಜಿಲ್ಲಾ ಗ್ರಂಥಾಲಯದ ಹಾಲಿ ಅಧಿಕಾರಿ ಹಾಜಾರ ನಸ್ರೀನ್ ನೋಟಿಸ್ ಅನ್ನು ನೀಡಿದ್ದಾರೆ. ಪ್ರಸ್ತುತ ಅಧಿಕಾರಿ ನೋಟಿಸ್ಗೆ ಇಬ್ಬರು ಅಧಿಕಾರಿಗಳು ಉತ್ತರ ಕೊಡದೆ ಬೇಜವಾಬ್ದಾರಿಯನ್ನು ತೋರಿದ್ದಾರೆ. 2020, 21, 22ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ 1,61,00,000 ಸಮಸ್ಯೆ ಆಗಿದೆ ಅಂತ ಕಂಡು ಬಂದಿರುತ್ತದೆ. ಅದ್ರ ಬಗ್ಗೆ ಆಗಿದ್ದ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ. ಅವರು ರೆಸ್ಪಾನ್ಸ್ ಮಾಡದೇ ಇದ್ದ ಕಾರಣ ನಾವು ಆಯುಕ್ತರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅವರಿಗೆ ಮಾಹಿತಿಗಾಗಿ ಪತ್ರ ವ್ಯವಹಾರ ಮಾಡಲಾಗಿದೆ ಸರ್. ಉತ್ತರ ನೀಡದೆ ನಿರ್ಲಕ್ಷ್ಯ ವಹಿಸಿದಂತಹ NS ರೆಜಿನಾಳ ಸುನೀಲ್ ವಿರುದ್ಧ ದೂರು ನೀಡುವ ಕುರಿತು ಹಾಜಾರ ಅವರು ಮೇಲಾಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಆಯುಕ್ತರ ನಿರ್ದೇಶನದಂತೆ ಮುಂದಿನ ಕ್ರಮ ಎಂದಿದ್ದಾರೆ. ಈ ಅಕ್ರಮಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ. ಆದರೂ ಕೂಡ ಅಧಿಕಾರಿಗಳು ಉತ್ತರ ನೀಡಿಲ್ಲ ಅಂತ ಜಿಲ್ಲಾಧಿಕಾರಿ KM ಜಾನಕಿ ಹೇಳಿದ್ದಾರೆ. ವ್ಯವಹಾರಗಳ ಬಗ್ಗೆ ಸೂಕ್ತ ದಾಖಲೆಗಳನ್ನ ಮತ್ತೆ ಉತ್ತರವನ್ನ ಕೇಳಿ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿ ನೌಕರರಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಇಲ್ಲಿವರೆಗೂ ಅವ್ರು ನೋಟಿಸ್ ಕೊಡ್ಲಿಲ್ಲ, ಮತ್ತೆ ಅವ್ರ ಮೇಲೆ ಏನು ಕ್ರಮ ಆಗಿಲ್ಲ ಅನ್ನೋದು ಕಂಡು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಗ್ರಂಥಾಲಯಾಧಿಕಾರಿಯನ್ನ ನಾನು ಕರೆದು ಮಾತಾಡಿದ್ದೀನಿ. ಅವರು ಈಗಾಗಲೇ ಸಂಬಂಧಪಟ್ಟ ಇಲಾಖೆಯ ಆಯುಕ್ತರಿಗೆ ಈ ಬಗ್ಗೆ ವರದಿಯನ್ನ ಹಲವಾರು ಸರ್ತಿ ನೀಡಿದ್ದೀನಿ ಅಂತ ನನಗೆ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಸಾಲು ಸಾಲಾಗಿ ಅಕ್ರಮಗಳು ಬಯಲಾಗ್ತಾ ಇವೆ. ಏನಾದರೂ ಅಧಿಕಾರಿಗಳು ಅಕ್ರಮಗಳಿಗೆ ಬ್ರೇಕ್ ಹಾಕ್ತಾರಾ ಕಾದ್ ನೋಡಬೇಕಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿದು 6 ಮಂದಿ ಜೀವಂತ ಸಮಾಧಿಯಾಗೋದ್ರು. ಆದರೆ ಓರ್ವ ಲಾರಿ ಚಾಲಕ ಮಣ್ಣಿನಡಿ ಸಿಲುಕಾಕಿಕೊಂಡಿದ್ದಾರೆ. ಇನ್ನೂ ಕೂಡ ಜೀವನ್ ಮರಣ ಹೋರಾಟ ನಡೆಸುತ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗಾಡಿ ಇಲ್ಲಿಟ್ಟು ನಮ್ಮ ಡ್ರೈವರ್ ಮಲಗಿಬಿಟ್ಟಿದ್ದಾನೆ. ಲ್ಯಾಂಡ್ ಸ್ಲೈಡ್ ಆಗಿ ಟೈಮಲ್ಲಿ ಗಾಡಿ ಇದ್ರೊಳಗಿದೆ. ಈಗ ನಮಗೆ ಭಾರತ್ ಬೆನ್ಸ್ ಇಂಜಿನಿಯರ್ಸ್ ಏನು ಹೇಳ್ತಾ ಇದ್ದಾರೆ ಅಂತ, ನಿಮ್ಮ ಗಾಡಿ ಲೆಫ್ಟ್ ಸೈಡಲ್ಲಿದೆ. ಮರಣ ಮಳೆಗೆ ಉತ್ತರ ಕನ್ನಡ ನಲುಗಿ ಹೋಗಿದೆ. ವರ್ಣನ ರೌದ್ರ ನರ್ತನಕ್ಕೆ ಗುಡ್ಡಗಳು ನೆಲಕ್ಕಪ್ಪಳಿಸಿವೆ. ಮೆಗಾ ಸ್ಫೋಟಕ್ಕೆ ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿದು 6 ಮಂದಿ ಭೂಸಮಾಧಿಯಾಗಿದ್ದಾರೆ. ಅಂದು ಗುಡ್ಡ ಕುಸಿದು 2 ಗ್ಯಾಸ್ ಟ್ಯಾಂಕರ್ಗಳು ನೀರಲ್ಲಿ ಕೊಚ್ಚೋಗಿದ್ವು. ಆದರೆ ಈ ಪೈಕಿ 1 ಲಾರಿ ಮಣ್ಣಿನಡಿಯಲ್ಲಿ ಸಿಲ್ಕೊಂಡಿದೆ. ಅದೇ ಲಾರಿಯಲ್ಲಿದ್ದ ಚಾಲಕ ಕೂಡ ಮಣ್ಣಿನಡಿ ಸಿಲುಕಿರುವಂತಹ ಸಾಧ್ಯತೆ ಇದೆ. ಇನ್ನೂ ಕೂಡ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನಂತೆ. ಅಂದು ಗುಡ್ಡ ಕುಸಿದ ಮಾರನೇ ದಿನ ಬೆನ್ಸ್ ಕಂಪನಿಯ ಲಾರಿಯಲ್ಲಿದ್ದ ಚಾಲಕನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬಳಿಕ ಅನುಮಾನ ಬಂದು ಲಾರಿಯಲ್ಲಿದೆ ಅಂತ ಕಂಪನಿಯವರು ಲೊಕೇಶನ್ ಟ್ರ್ಯಾಕ್ ಮಾಡಿದ್ದಾರೆ. ಈ ವೇಳೆ ಗುಡ್ಡ ಕುಸಿತ ಜಾಗದಲ್ಲೇ ಲಾರಿಯ ಲೊಕೇಶನ್ ತೋರಿಸಿದೆ. ಗಾಡಿ ಇಲ್ಲಿಟ್ಟು ನಮ್ಮ ಡ್ರೈವರ್ ಮಲಗಿಬಿಟ್ಟಿದ್ದಾನೆ. ಲ್ಯಾಂಡ್ ಸ್ಲೈಡ್ ಆಗಿ ಟೈಮಲ್ಲಿ ಗಾಡಿ ಇದ್ರೊಳಗಿದೆ. ಈಗ ನಮಗೆ ಭಾರತ್ ಬೆನ್ಸ್ ಇಂಜಿನಿಯರ್ಸ್ ಏನು ಹೇಳ್ತಾ ಇದ್ದಾರೆ ಅಂತ, ನಿಮ್ಮ ಗಾಡಿ ಲೆಫ್ಟ್ ಸೈಡಲ್ಲಿದೆ. ಈಗ 3 ದಿನ ಆಯಿತು. ಈಗ ನಾವು ಮಾತಾಡಿದ ಮೇಲೆ MLA ಅವರು ಹೇಳಿದ ಮೇಲೆ ಈಗ ಲೆಫ್ಟ್ ಸೈಡಲ್ಲಿ ಕೆಲಸ ನಡೀತಾ ಇದೆ. ಲಾರಿಯ ಮಾಲೀಕ ಸ್ಥಳಕ್ಕೆ ಬಂದು ನೋಡಿದಾಗ ಲಾರಿ ಲೊಕೇಶನ್ ಪತ್ತೆಯಾದ ಜಾಗದಲ್ಲೇ ಗುಡ್ಡದ ಮಣ್ಣು ತುಂಬಿಕೊಂಡಿರೋದು ಕಾಣಿಸಿದೆ. ಹೀಗಾಗಿ ಇದೇ ಮಣ್ಣಿನಡಿ ಲಾರಿ ಸಿಲ್ಕೊಂಡಿದೆ ಅಂತ ಲಾರಿ ಮಾಲೀಕನ ಅನುಮಾನ. ಅಷ್ಟೇ ಅಲ್ಲದೆ ನಿನ್ನೆ ಲಾರಿ ಚಾಲಕನ ಮೊಬೈಲ್ ಮತ್ತೆ ಸ್ವಿಚ್ ಆನ್ ಆಗಿದೆಯಂತೆ. 9-9:30 ಆಮೇಲೆ 11 ಗಂಟೆಗೆ ಫೋನ್ ಮಾಡಿದ್ದೆ, ಆವಾಗಲೂ ಸ್ವಿಚ್ ಆಫ್ ಇದೆ. ನಾರ್ಮಲ್ ಸ್ವಿಚ್ ಆಫ್ ಮಾಡೋನಲ್ಲ, ಮಲಗಿದ್ರೂ ಸ್ವಿಚ್ ಆಫ್ ಮಾಡಲ್ಲ. ಆಮೇಲೆ ಎಲ್ಲಿದೆ ಗಾಡಿ ಅಂತೇಳಿ ನಾವು ಆಫೀಸಿಂದ ಲೊಕೇಶನ್ ಟ್ರೈಸ್ ಮಾಡಿದ ಟೈಮಲ್ಲಿ ಲೊಕೇಶನ್ ಇಲ್ಲಿ ತೋರಿಸ್ತಾ ಇತ್ತು.
ಅಂಕೋಲಲ್ಲಿ ಇಟ್ಟು ಮಲಗಿರ್ಬೋದು ಅಂತೇಳಿ ನಾವು ನಾರ್ಮಲ್ ಆದೆ. ಸ್ವಲ್ಪ ಟೈಮಲ್ಲೇ ನಮಗೆ ನ್ಯೂಸ್ ಬರೋ ಸ್ಟಾರ್ಟ್ ಆಯಿತು, ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಅಂತೇಳಿ. ಅಯ್ಯೋ, ಆವಾಗ ನಮಗೆ ಗೊತ್ತಾಯಿತು. ಇನ್ನು ಈ ಲಾರಿಯಲ್ಲಿ AC ಕ್ಯಾಬಿನ್ ಇದೆ, ಹೀಗಾಗಿ ಲಾರಿ ಚಾಲಕ ಇನ್ನೂ ಬದುಕಿರ್ಬೋದು ಅನ್ನೋದು ಮಾಲೀಕನ ವಾದ. ಅಂದರೆ ಆವತ್ತು ಸ್ವಿಚ್ ಆಫ್ ಆಗಿದ್ದ ಮೊಬೈಲು ನಿನ್ನೆ ಆನ್ ಆಗಿದೆ. ಅವನ ವೈಫ್ ಹೇಳ್ತಾ ಇದ್ದಾರೆ 2 ಸಲ ಆನ್ ಆಗಿ ಆಫ್ ಆಗಿದೆ. ಆಮೇಲೆ ಇವತ್ತು ಬೆಳಿಗ್ಗೆನೂ ಆನ್ ಆಗಿ ಆಫ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರ ವೈಫು. ಪ್ರೆಷರ್ ಜಾಸ್ತಿ ಆಗುತ್ತಲ್ಲ, ನಮ್ಮ ಟೆನ್ಷನ್ ಜಾಸ್ತಿ ಆಗುತ್ತಲ್ಲ. ಒಳಗಡೆ ಬದುಕಿದ್ರೆ ಮೊದಲ AC ಕ್ಯಾಬಿನ್ ಫುಲ್ ಕವರ್ಡ್ ಇದೆ, ಫುಲ್ ಸೆಕ್ಯೂರಿಟಿ ಇದೆ. ಮೇ ಬಿ ಬರೀ ಮಣ್ಣು ಅಷ್ಟೇ ಬಿದ್ದಿದ್ರೆ ಏನು ಡ್ಯಾಮೇಜ್ ಆಗಲ್ಲ ಗಾಡಿ. ಇದನ್ನೆಲ್ಲ ನೋಡಿದ್ರೆ ಲಾರಿ ಚಾಲಕ ಮಣ್ಣಿನಡಿ ಸಾವು ಬದುಕಿನ ನಡುವೆ ಹೋರಾಡ್ತಿರೋ ಸಾಧ್ಯತೆಯನ್ನ